ಯಜ್ಞವೆಂಬ ಪವಿತ್ರ ವಿಧಿಯು ವೇದ ಸಂಸ್ಕೃತಿಯ ಜೀವಂತ ಸಂಕೇತವಾಗಿದೆ. ಅದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದು ಮಾನವ ಜೀವನದ ಶ್ರೇಷ್ಠ ಶ್ರದ್ಧಾ, ಭಕ್ತಿ ಮತ್ತು ಕೃತಜ್ಞತೆಯ ಅಭಿವ್ಯಕ್ತಿ. ಈ ಯಜ್ಞದಲ್ಲಿ ಭಾಗವಹಿಸುವ ಋತ್ವಿಜರಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ. ಹೋತೃನು ದೇವತೆಗಳನ್ನು ಪ್ರಾರ್ಥಿಸುತ್ತಾನೆ, ಅಧ್ವರ್ಯು ಯಜ್ಞದ ಕ್ರಿಯೆಗಳನ್ನು ನೆರವೇರಿಸುತ್ತಾನೆ, ಉದ್ಗಾತ್ರನು ಮಂತ್ರಗಳನ್ನು ಸಂಗೀತಮಯವಾಗಿ ಗಾಯನ ಮಾಡುತ್ತಾನೆ. ಆದರೆ ಈ ಯಜ್ಞ ಸಮಾರಂಭದ ಸಾರಥಿ, ನಾಯಕ ಮತ್ತು ನಿರ್ದೇಶಕನಾಗಿರುವವನು ಬ್ರಹ್ಮ, ಯಜ್ಞದ ಅಧ್ಯಕ್ಷ. ಬ್ರಹ್ಮ ಎಂಬ ಪದವು ಇಲ್ಲಿ ಬ್ರಹ್ಮದೇವನ ಅರ್ಥದಲ್ಲಿಲ್ಲ. ಇದು ಯಜ್ಞದ ಸಂದರ್ಭದಲ್ಲಿ ನೇಮಿಸಲ್ಪಡುವ ವಿಶೇಷ ಋತ್ವಿಜನನ್ನೇ ಸೂಚಿಸುತ್ತದೆ. ಯಜ್ಞದಲ್ಲಿ ಬ್ರಹ್ಮನು ಮುಖ್ಯ ನಿರ್ದೇಶಕನಾಗಿದ್ದು, ಯಜ್ಞದ ಎಲ್ಲಾ ವಿಧಿವಿಧಾನಗಳು ಸರಿಯಾಗಿ ನಡೆಯುತ್ತಿವೆಯೇ, ಯಾವ ತಪ್ಪುಗಳು ಉಂಟಾಗುತ್ತಿವೆಯೇ, ಮಂತ್ರೋಚ್ಚಾರಣೆಯಲ್ಲಿ ಅಥವಾ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಗುತ್ತಿದೆಯೇ ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ. ಅವನ ಕಾರ್ಯವೇ ಯಜ್ಞದ ಶುದ್ಧತೆ ಮತ್ತು ಸೌಕರ್ಯವನ್ನು ಕಾಯ್ದುಕೊಳ್ಳುವುದು. ಬ್ರಹ್ಮನು ಯಜ್ಞದ ವಿಶ್ವತಶ್ಚಕ್ಷು, ಅಂದರೆ ಎಲ್ಲೆಡೆ ಕಣ್ಣುಳ್ಳವನು ಎಂದು ವೇದಗಳಲ್ಲಿ ವರ್ಣಿಸಲಾಗಿದೆ. ಈ ಅರ್ಥದಲ್ಲಿ ಅವನು ಯಜ್ಞದ ಪ್ರತಿಯೊಂದು ಭಾಗವನ್ನು, ಪ್ರತಿಯೊಂದು ಕ್ರಿಯೆಯನ್ನು ಗಮನಿಸುತ್ತಾನೆ. ಹೋತೃನು ಮಂತ್ರವನ್ನು ತಪ್ಪಾಗಿ ಪಠಿಸಿದರೆ, ಅಧ್ವರ್ಯು ಕ್ರಿಯೆಯನ್ನು ತಪ್ಪಾಗಿ ಮಾಡಿದರೆ ಅಥವಾ ಉದ್ಗಾತೃ ಸ್ವರದಲ್ಲಿ ವ್ಯತ್ಯಾಸ ತಂದರೆ, ತಕ್ಷಣ ಬ್ರಹ್ಮನು ಅದನ್ನು ಗುರುತಿಸಿ ಸರಿಪಡಿಸಲು ಸೂಚನೆ ನೀಡುತ್ತಾನೆ. ಯಜ್ಞವು ನಿರ್ವಿಘ್ನವಾಗಿ, ಶುದ್ಧವಾಗಿ ನಡೆಯುವಂತೆ ಅವನು ಸಂಪೂರ್ಣ ನಿಯಂತ್ರಣವನ್ನು ವಹಿಸುತ್ತಾನೆ. ಬ್ರಹ್ಮನಿಗೆ ಉಳಿದ ಎಲ್ಲ ಋತ್ವಿಜರಿಗಿಂತ ಹೆಚ್ಚಿನ ಜ್ಞಾನ ಅಗತ್ಯ, ಏಕೆಂದರೆ ಅವನು ಎಲ್ಲ ವೇದಗಳನ್ನು ತಿಳಿದಿರಬೇಕು. ಹೋತೃಗೆ ಋಗ್ವೇದದ ಜ್ಞಾನ ಬೇಕು, ಅಧ್ವರ್ಯುವಿಗೆ ಯಜುರ್ವೇದದ, ಉದ್ಗಾತೃಗೆ ಸಾಮವೇದದ. ಆದರೆ ಬ್ರಹ್ಮನಿಗೆ ಈ 3 ವೇದಗಳ ಜೊತೆಗೆ ಅಥರ್ವವೇದದ ಸಂಪೂರ್ಣ ಪಾಠವೂ ತಿಳಿದಿರಬೇಕು. ಅಥರ್ವವೇದದಲ್ಲಿ ಯಜ್ಞದ ಶಾಂತಿಪಾರಾಯಣ, ಪ್ರಾಯಶ್ಚಿತ್ತ, ತಾಂತ್ರಿಕ ವಿಧಿಗಳು ಮತ್ತು ಯಜ್ಞದ ವೇಳೆ ಉಂಟಾಗುವ ಅಡ್ಡಿ ಆತಂಕಗಳ ನಿವಾರಣೆಗಾಗಿ ಇರುವ ಕ್ರಮಗಳು ವಿವರವಾಗಿ ದೊರೆಯುತ್ತವೆ. ಬ್ರಹ್ಮನು ಈ ಜ್ಞಾನವನ್ನು ಬಳಸಿಕೊಂಡು ಯಜ್ಞವನ್ನು ರಕ್ಷಿಸುತ್ತಾನೆ. ಯಜ್ಞದ ಸಮಯದಲ್ಲಿ ಬ್ರಹ್ಮನು ಒಂದು ವಿಶಿಷ್ಟ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ, ಸಾಮಾನ್ಯವಾಗಿ ಯಜ್ಞಕುಂಡದ ಉತ್ತರ ಭಾಗದಲ್ಲಿ. ಅವನು ಕೈಯಲ್ಲಿ ಕಮಂಡಲುವನ್ನು ಹಿಡಿದುಕೊಂಡು ಮಂತ್ರಪಠಣದ ಮೂಲಕ ಯಜ್ಞದ ಶುದ್ಧತೆಯನ್ನು ಕಾಪಾಡುತ್ತಾನೆ. ಅವನ ಕಣ್ಣುಗಳು, ಕಿವಿಗಳು ಮತ್ತು ಮನಸ್ಸು ಸರ್ವದಾ ಜಾಗೃತವಾಗಿರುತ್ತವೆ. ಯಜ್ಞದ ಸಮಯದಲ್ಲಿ ಯಾವ ಒಂದು ಶಬ್ದದ ವ್ಯತ್ಯಾಸವು, ಯಾವ ಒಂದು ಕ್ರಿಯೆಯ ತಪ್ಪು ಅವನ ಕಣ್ಣಿನಿಂದ ತಪ್ಪುವುದಿಲ್ಲ. ಅವನು ಯಜ್ಞದ ಆಂತರ್ಯನಿರೀಕ್ಷಕನಾಗಿರುತ್ತಾನೆ. ಬ್ರಹ್ಮನು ಕೇವಲ ನಿಯಮಾವಲೋಕನ ಮಾಡುವವನು ಮಾತ್ರವಲ್ಲ, ಅವನು ಯಜ್ಞದ ಆತ್ಮಸಂಚಾಲಕ. ಯಜ್ಞದ ಶಾಂತಿ, ಶ್ರದ್ಧೆ ಮತ್ತು ನಾದದ ಸಮತೋಲನ ಅವನ ಸಮ್ಮುಖದಿಂದಲೇ ಉಂಟಾಗುತ್ತದೆ. ಯಜ್ಞದಲ್ಲಿ ಎಲ್ಲರ ಮನಸ್ಸು ಚಂಚಲವಾಗಿದ್ದರೂ ಬ್ರಹ್ಮನ ಮನಸ್ಸು ಸ್ಥಿರವಾಗಿರಬೇಕು. ಅವನು ಪ್ರಜ್ಞಾವಂತ, ಶಾಂತ, ತತ್ವಜ್ಞಾನಿ ಮತ್ತು ಧ್ಯಾನಪರವಾಗಿರಬೇಕು. ಯಜ್ಞ ನಡೆಯುವ ವೇಳೆ ಎಲ್ಲೆಡೆ ಸಮನ್ವಯ ಕಾಪಾಡುವ ಶಕ್ತಿ ಅವನಲ್ಲಿ ಇರಬೇಕು. ಅಥರ್ವವೇದದಲ್ಲಿ ಬ್ರಹ್ಮನ ಕಾರ್ಯದ ಕುರಿತು ಹಲವಾರು ಮಂತ್ರಗಳು ದೊರೆಯುತ್ತವೆ. ಅವುಗಳ ಪ್ರಕಾರ ಬ್ರಹ್ಮನು ಪವಿತ್ರತೆಯ ರಕ್ಷಕ. ಅವನ ಪ್ರಸ್ಥಿತಿಯು ಯಜ್ಞವನ್ನು ಪವಿತ್ರಗೊಳಿಸುತ್ತದೆ. ಯಜ್ಞದಲ್ಲಿ ಯಾವುದೇ ದೋಷ ಉಂಟಾದರೆ ಬ್ರಹ್ಮನಿಂದ ಪ್ರಾಯಶ್ಚಿತ್ತ ಮಂತ್ರಗಳನ್ನು ಪಠಿಸಬೇಕೆಂದು ಹೇಳಲಾಗಿದೆ. ಹೀಗಾಗಿ ಬ್ರಹ್ಮನು ಯಜ್ಞದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಎರಡೂ ಅಂಶಗಳನ್ನು ಸಮಪಾಲಿಸಿಕೊಂಡು ನಡೆಯುತ್ತಾನೆ. ಯಜ್ಞವನ್ನು ಕೆಲವೊಮ್ಮೆ ಒಂದು ಯಂತ್ರ ಎಂದು ಪರಿಗಣಿಸಿದರೆ, ಬ್ರಹ್ಮನು ಅದರ ಚೇತನ ಶಕ್ತಿ. ಅವನು ಹೊರಗೆ ಮೌನವಾಗಿದ್ದರೂ ಒಳಗೆ ಯಜ್ಞದ ಪ್ರತಿಯೊಂದು ಸ್ಪಂದನವನ್ನು ಅನುಭವಿಸುತ್ತಾನೆ. ಅವನ ನಿಶ್ಚಲ ದೃಷ್ಟಿಯಲ್ಲಿ ಶಕ್ತಿಯಿದೆ. ಅವನ ಮೌನದಲ್ಲಿಯೇ ಮಂತ್ರದ ಶಬ್ದದ ತಾತ್ಪರ್ಯ ನೆಲೆಸಿದೆ. ಯಜ್ಞವು ದೇವತೆಗಳಿಗೆ ಅರ್ಪಿತವಾಗುತ್ತಿದ್ದರು.
ಬ್ರಹ್ಮನ ಸನ್ನಿಧಾನದಿಂದಲೇ ಅದು ಪೂರ್ಣತೆ ಪಡೆಯುತ್ತದೆ. ಹೋತೃ, ಅಧ್ವರ್ಯು, ಉದ್ಗಾತೃ ಈ ಮೂವರು ಯಜ್ಞದ ಕ್ರಿಯಾತ್ಮಕ ಅಂಗಗಳು. ಅವರು ಶಬ್ದ, ಕ್ರಿಯೆ ಮತ್ತು ಗಾಯನದ ಮೂಲಕ ದೇವತೆಗಳಿಗೆ ಸೇವೆ ಸಲ್ಲಿಸುತ್ತಾರೆ. ಆದರೆ ಬ್ರಹ್ಮನು ತತ್ವಾತ್ಮಕ ಅಂಗ. ಅವನು ಯಜ್ಞದ ಹಿಂದೆ ಇರುವ ಆಧ್ಯಾತ್ಮಿಕ ಉದ್ದೇಶವನ್ನು, ದೈವಶಕ್ತಿಯ ಸಂಚಲನವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಯಜ್ಞವನ್ನು ಸಮನ್ವಯಗೊಳಿಸುತ್ತಾನೆ. ಹೀಗಾಗಿ ಬ್ರಹ್ಮನು ಯಜ್ಞದ ಆತ್ಮ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಯಜ್ಞದ ಅಂತ್ಯದಲ್ಲಿ ಬ್ರಹ್ಮಸ್ಯ ವಚನಂ ಸತ್ಯಂ ಎಂದು ಘೋಷಿಸಲಾಗುತ್ತದೆ. ಅಂದರೆ ಬ್ರಹ್ಮನ ವಾಕ್ಯವೇ ಸತ್ಯ, ಯಜ್ಞದ ಫಲಸಿದ್ಧಿ ಅದರಿಂದಲೇ ಸಾಧ್ಯ. ಇದು ಬ್ರಹ್ಮನ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಅವನ ಆಶೀರ್ವಾದವಿಲ್ಲದೆ ಯಜ್ಞದ ಫಲ ಸಂಪೂರ್ಣವಾಗುವುದಿಲ್ಲ. ಅವನು ಎಲ್ಲ ಋತ್ವಿಜರಿಗೂ ಮಾರ್ಗದರ್ಶನ ನೀಡುವ ಗುರುವಿನಂತೆ ಕಾರ್ಯನಿರ್ವಹಿಸುತ್ತಾನೆ. ಹೀಗಾಗಿ ಬ್ರಹ್ಮನು ಕೇವಲ ಯಜ್ಞದ ಅಧ್ಯಕ್ಷನಲ್ಲ, ಅವನು ಅದರ ಜ್ಞಾನಮಯ ದೀಪ, ಅದರ ನಿಶ್ಶಬ್ದ ನಿಯಂತ್ರಕ, ಅದರ ಪವಿತ್ರತೆಯ ಕಾವಲುಗಾರ. ಅವನಲ್ಲಿ ಚತುರ್ವೇದಗಳ ಸಾರವಿದೆ. ಆತನು ಜ್ಞಾನ, ಶಾಂತಿ ಮತ್ತು ಪ್ರಜ್ಞೆಯ ಮೂರ್ತಿ ಸ್ವರೂಪ. ಯಜ್ಞವು ದೇವತೆಗಳಿಗೆ ಅರ್ಪಿತವಾಗಿದ್ದರೂ ಬ್ರಹ್ಮನ ಚೈತನ್ಯದಿಂದಲೇ ಅದು ಪೂರ್ಣತೆ ಪಡೆಯುತ್ತದೆ. ಅವನ ಸಮ್ಮುಖದಲ್ಲೇ ಮಂತ್ರಗಳು ಜೀವಂತವಾಗುತ್ತವೆ, ಅಗ್ನಿಯೂ ಪಾವನವಾಗುತ್ತದೆ ಮತ್ತು ಯಜಮಾನನ ಆಶಯವು ಬ್ರಹ್ಮನ ನೋಟದಿಂದ ದೈವಶಕ್ತಿಯತ್ತ ತಲುಪುತ್ತದೆ. ಅಂತೆಯೇ ಬ್ರಹ್ಮನು ಯಜ್ಞದ ಅಂತಿಮ ಶಕ್ತಿ. ಅವನು ಶಾಂತಿಯ ರೂಪಕ, ಜ್ಞಾನದ ಸಂಕೇತ ಮತ್ತು ಯಜ್ಞದ ಪವಿತ್ರತೆಯ ಜೀವಂತ ರಕ್ಷಕ. ಅವನ ಸನ್ನಿಧಾನವೇ ಯಜ್ಞದ ಯಶಸ್ಸಿನ ನಿಜವಾದ ಭರವಸೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.